ನಮಸ್ಕಾರ. ಪ್ರಮುಖವಾಗಿ ಅಡುಗೆ ಮನೆಯಲ್ಲಿ ಹೈ ಟೆನ್ಷನ್ ವಿಶೇಷ ಚರ್ಚಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಇವತ್ತು ಗೃಹಿಣಿಯರು ಎದುರಿಸ್ತಾ ಇರುವಂತಹ ಈ ಗ್ಯಾಸ್ ಸಿಲಿಂಡರ್ನ ಅಭಾವದ ಕುರಿತು ಮತ್ತೆ ದರ ಏರಿಕೆಯ ವಿಚಾರವಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧ, ಆ ಯುದ್ಧದ ಪರಿಣಾಮ ಇಲ್ಲಿ ಅಡುಗೆ ಮನೆಗೆ ಬಿದ್ದಿದೆ ಬಾಂಬ್. ಅಮೆರಿಕ, ಇಸ್ರೇಲ್, ಇರಾನ್ ಮೇಲೆ ಮುಗಿಬಿದ್ದಿದ್ರೆ ಬಾಂಬ್ಗಳ ಸುರಿಮಳೆ ಆಗ್ತಾ ಇದ್ರೆ ಅಡುಗೆ ಮನೆಯಲ್ಲಿ ಬಿದ್ದಿರುವಂತಹ ಬಾಂಬ್ ಗೃಹಲಕ್ಷ್ಮಿಯರನ್ನು ಕೂಡ ಬೆಚ್ಚಿ ಬೀಳುವಂತೆ ಮಾಡ್ತಾ ಇದೆ. ಇದರ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಇರಾನ್ ಯುದ್ಧದ ಬಿಸಿ ಕರ್ನಾಟಕದ ಅಡುಗೆ ಮನೆಗೆ ಬೆಂಕಿ ಬೀಳಿಸ್ತಾ ಇದೆ. ಅಲ್ಲಿ ಇರಾನ್ ಮತ್ತು ಇಸ್ರೇಲ್ ಕಾದಾಟ ಮಾಡ್ತಾ ಇದ್ರೆ ಇಲ್ಲಿ ಅಡುಗೆ ಅನಿಲ ಸಿಗದೆ ಪರದಾಟ ನಡೆಸುವಂತಹ ಪರಿಸ್ಥಿತಿ. ಯುದ್ಧದ ಕಾರ್ಮೋಡಕ್ಕೆ LPG ಶಿಪ್ಪಿಂಗ್. ಕೊಲ್ಲಿ ರಾಷ್ಟ್ರಗಳ ಕಿಚ್ಚಿಗೆ ಬಲಿಯಾಗ್ತಿದಾರ ಸಾಮಾನ್ಯ ಭಾರತೀಯರು. ಸಾಗರದಾಚೆ ಯುದ್ಧ ನಡೀತಾ ಇದ್ರೆ ಇಲ್ಲಿ ಸಿಲಿಂಡರ್ ಯಾಕೆ ಸಿಗ್ತಾ ಇಲ್ಲ? ಬಿಸಿ ಊಟ ಮರೀಚಿಕೆ, ಗಂಡನ ಹಸಿವಿನ ಕೂಗಿಗೆ ಹೆಂಡತಿಯ ಆಕ್ರೋಶ. ಹೋಟೆಲ್ ಮೊರೆ ಹೋದ್ರೆ ಬಜೆಟ್ ಖಾಲಿ, ಮನೆಯಲ್ಲೇ ಇದ್ರೆ ಹೊಟ್ಟೆ ಖಾಲಿ. ಸಿಲಿಂಡರ್ ತರೋ ಜವಾಬ್ದಾರಿ ನಿಂದ ನಂದ. ಕುಟುಂಬದಲ್ಲಿ ಶುರುವಾಗಿದೆ ಕಾದಾಟ. ನೆಮ್ಮದಿಯ ಗೂಡಿಗೆ ರಣರಂಗ. ಯುದ್ಧ ತಂದಿಟ್ಟಿದೆ ಬೆಲೆ ಏರಿಕೆಯ ಬಿಸಿ. ಪರ್ಯಾಯದ ಪರದಾಟ ಗೃಹಿಣಿಯರ ಆರೋಗ್ಯಕ್ಕೆ ಸಂಚಕಾರವನ್ನ ತಂದೊಡ್ಡುವ ಸಾಧ್ಯತೆಗಳಿದೆ. ಹಾಗಾಗಿ ಮತ್ತೆ ಬಂತು ಸೌದೆ ಒಲೆ ಕಾಲ. ಹೊಗೆಯ ವಿಷಕ್ಕೆ ಕಂಗೆಟ್ಟು ಹೋಗ್ತಾ ಇದ್ದಾರೆ ನಾರಿಯರು. ಮನೆಯೊಳಗೆ ಹೊಗೆಯ ರಾಶಿ. ಕಣ್ಣೀರು ಹಾಕ್ತಾಲೆ ಅಡುಗೆ ಮಾಡುವಂತಹ ಒಂದು ಪರಿಸ್ಥಿತಿ. ಇಂಡಕ್ಷನ್ ಒಲೆ ಹಚ್ಚಿದ್ರೆ ಕರೆಂಟ್ ಬಿಲ್ನ ಶಾಕ್. ಆರೋಗ್ಯವೋ ಹಸಿವೋ, ಇದು ಸದ್ಯ ಕಾಡುವಂತಹ ಒಂದು ಪ್ರಶ್ನೆ. ಇರಾನ್ ಯುದ್ಧಕ್ಕೂ ನಮ್ಮ ಅಡುಗೆ ಮನೆಗೂ ಏನ್ ಸಂಬಂಧ? ಅನಿಲ ಪೂರೈಕೆ ಸ್ಥಗಿತಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು ಎಲ್ಲಿ ಹೋದವು? ಯುದ್ಧದ ನೆಪದಲ್ಲಿ ಬಡವರ ರಕ್ತ ಹೀರೋದು ಎಷ್ಟು ಮಟ್ಟಿಗೆ ಸರಿ? ದರ ಏರಿಕೆ ಎಂಬ ಗ್ಯಾಸ್ ಬಾಂಬ್ ಎಸೆಯುವುದು ನ್ಯಾಯನ? ಜನರ ತಾಳ್ಮೆಯ ಕಟ್ಟೆ ಹೊಡೆದಿದೆ. ಮನೆಯಲ್ಲಿ ಆಕ್ರೋಶದ ಅಲೆ ಎದ್ದಿದೆ. ದಿನಸಿ ಇದ್ರೂ ಬೇಯಿಸೋದಕ್ಕೆ ಬೆಂಕಿ ಇಲ್ಲದ ದುಸ್ಥಿತಿ ಎದುರಿಸ್ತಾ ಇದ್ದಾರೆ ಗೃಹಿಣಿಯರು. ದಿನಸಿ ಇದ್ರೂ ಬೇಯಿಸೋದಕ್ಕೆ ಬೆಂಕಿ ಇಲ್ಲ. ತರಕಾರಿ ಇದ್ರೂ ಕೂಡ ಅಡುಗೆ ಮಾಡೋದಕ್ಕಾಗ್ತಾ ಇಲ್ಲ. ಕಾರಣ ಗ್ಯಾಸ್ನ ಸಿಲಿಂಡರ್ ಅಭಾವ, ಅಂದ್ರೆ ಗ್ಯಾಸ್ ಸಿಲಿಂಡರ್ ಅಭಾವ. ಅನಿಲ ಪೂರೈಕೆ ಸ್ಥಗಿತಕ್ಕೆ ಮುನ್ನೆಚ್ಚರಿಕೆ ಕ್ರಮಗಳು ಎಲ್ಲಿ ಹೋದವು? ಇನ್ನು ಈ ಕುರಿತಾಗಿ ಮಹಿಳೆಯರು ಏನು ಹೇಳ್ತಾರೆ? ಅಡುಗೆ ಮನೆಯಲ್ಲಿ ಎದುರಿಸ್ತಾ ಇರುವಂತಹ ಅವರ ಆತಂಕ ಅಥವಾ ಸಿಲಿಂಡರ್ನ ಅಭಾವದ ಕುರಿತಾಗಿ ಪಬ್ಲಿಕ್ಸ್ ಕೂಡ ಮಾತಾಡಿದ್ದಾರೆ. ನೋಡೋಣ. ಗ್ಯಾಸ್ ಕ್ರೈಸಿಸ್ ಇಂದ ತುಂಬಾ ಕಷ್ಟ ಆಗ್ತಿದೆ. ಲೋಕಲ್ ಜನರಿಗೆ ಅಂತೂ ತುಂಬಾ ಕ್ರೈಸಿಸ್ ಜಾಸ್ತಿ ಆಗ್ತಿದೆ. ಪ್ರೈಸಸ್ ಇನ್ಕ್ರೀಸ್ ಆಗುವಾಗ ಪಾಪ ಎಷ್ಟು ಜನ ಲೇಬರ್ ಕ್ಲಾಸಿಗೆಲ್ಲ ತುಂಬಾ ತೊಂದರೆ ಆಗ್ತಿದೆ. ಹಂಗೆ ಈಗ ವುಡ್ ಎಲ್ಲ, ಫೈರ್ ವುಡ್ ಎಲ್ಲ ಯೂಸ್ ಮಾಡಿದ್ರೆ ಅಷ್ಟೇ ಪೊಲ್ಯೂಷನ್ ಆಗತ್ತೆ. ಸೊ ತುಂಬಾ ಕ್ರೈಸಿಸ್ ಆಗ್ತಾ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ. ಸೊ ರಿಕ್ವೆಸ್ಟ್ ಎಲ್ಲ ಸರಿಗ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಿದೀವಿ. ನೋಡೋಣ, ಹೋಪ್ಫುಲಿ ಬೆಸ್ಟ್ ಆಗ್ಬೋದು. ನಮ್ಗೆ ಅಂದ್ರೆ ನಮ್ಮ ಒಂದು ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ಕೂಡ ತುಂಬಾ ತೊಂದರೆ ಆಗ್ತಿದೆ. ಕಮರ್ಷಿಯಲ್ ಗ್ಯಾಸ್ಗೆ ಪ್ರೈಸಸ್ ಇನ್ಕ್ರೀಸ್ ಮಾಡ್ತಿದ್ದಾರೆ. ಬ್ಲ್ಯಾಕ್ ಅಲ್ಲಿ ಕೂಡ ಸಿಗ್ತಾ ಇಲ್ಲ. ಸೊ ಜನರಿಗೆ ತೊಂದರೆ ಆದ್ರೆ ನಮಗೂ ತೊಂದರೆ. ಸೊ ಓವರ್ ಆಲ್ ಇಟ್ ಇಸ್ ಕಷ್ಟನೂ ಆಗ್ತಾ ಇದೆ. ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಜನಸಾಮಾನ್ಯರಿಗೆ. ಎಲ್ಲದ್ರ ಬೆಲೆ ಹಿಂಗೆ ಹೆಚ್ಚಿಸ್ತಾ ಹೋದ್ರೆ ಹೇಗ್ ಬದುಕೋದು? ಚೆನ್ನಾಗಿರೋರು ಚೆನ್ನಾಗಿರ್ತಾರೆ, ಬಡವ್ರಿಗೆಲ್ಲ ಈ ತರ ಕಷ್ಟ ಕೊಟ್ಕೊಂಡ್ರೆ ಏನ್ ಸರ್ಕಾರ ನಡೆಸ್ತಿದ್ದಾರೆ ಹೇಳಿ? ಯಾವ ಸರ್ಕಾರ ಬಂದ್ರು ಜನಗಳ ಪರಿಸ್ಥಿತಿ ಮಾತ್ರ ಇಷ್ಟೇ ಅಲ್ವಾ? ಏನ್ ಚೇಂಜಸ್ ಆಗುತ್ತೆ? ತಿನ್ನೋ ಗ್ಯಾಸ್ಗೂ ಈ ತರ ಆಗೋದ್ರೆ ಈಗ ಹಳ್ಳಿಲಿ ಇರೋರು ಹೆಂಗೋ ಬದುಕ್ತಾರೆ, ಇಲ್ಲಿರೋರು ಹೇಗ್ ಬದುಕೋದು? ಏನಂತ ಮಾಡೋದು? ಮನೇಲಿ ತಿನ್ನೋಕ್ಕೂ ಕಷ್ಟ ಆಗೋದ್ರೆ ಅದು ಕರೆಂಟ್ ಬೆಲೆ ಎಲ್ಲಾನು ಜಾಸ್ತಿ ಮಾಡ್ತಾವ್ರೆ, ಬದುಕೋದಂಗೆ? ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಅನ್ನೋದು ಕಂಡುಹಿಡಿಬೇಕು ಸರ್. ಈ ತರ ತುಂಬಾ ಹೋಟ್ಲ್ಸ್ ಎಲ್ಲ ಬಂದಾಗಿದೆ. ಈಗ ಏನ್ ತಗೊಳಕೋದ್ರ ಬೆಲೆನೆ. ಹೇಗ್ ಬದುಕೋದು? ಹೆಂಗ ತಿನ್ನೋದೇ? ಜನಗಳು ಬದುಕ್ಬೇಕಾ ಸಾಯ್ಬೇಕಾ ಹೇಳಿ? ಈ ಇದ್ರಲ್ಲಿ ಆಗ್ತಕ್ಕಂತ ಗಲ್ಫ್ ಕಂಟ್ರಿಗಳಲ್ಲಿ ಆಗ್ತಕ್ಕಂತ ತೊಂದರೆಯಿಂದ ಇರಾನ್, ಇರಾಕ್, ಅಮೆರಿಕ ಇದರಿಂದ ಎಲ್ಲಾರ್ಗು ಇಲ್ಲಿ ಸಿಲಿಂಡರ್ ಅಂದ್ರೆ ಏನೋ ಒಂದು ಗ್ಯಾಸ್ ಇಂದ ಈ ಸಾರ್ವಜನಿಕರಿಗೆ, ಅದರಲ್ಲೂ ಹೋಟೆಲ್ ಉದ್ಯಮ ಮತ್ತೆ ಈ ಹೌಸ್ ಹೋಲ್ಡ್ ಏನಿದೆ ಮನೆ ಗೃಹಬಳಕೆಗೆ ಸರಬರಾಜು ಗ್ಯಾಸ್ ನಲ್ಲಿ ತುಂಬಾ ವ್ಯತ್ಯಾಸ ಆಗಿ 50% ಎಲ್ಲರಿಂದನೂ ತೊಂದರೆ ಆಗ್ತಾ ಇದೆ. ಈಗ ಮನೆಗೆ ನಿತ್ಯ ಬಳಕೆ ವಸ್ತುಗಳಲ್ಲಿ ಆಹಾರ ಇರಬಹುದು, ನೀರು ಇರಬಹುದು, ಮತ್ತೆ ಬೇರೆ ಯಾವುದೇ ಇರಬಹುದು, ಎಲ್ಲಕ್ಕಿಂತನೂ ಅತಿ ಮುಖ್ಯವಾದ್ದು ಈ ಸಿಲಿಂಡರ್ ಅಂದ್ರೆ ಅನಿಲ ಸಿಲಿಂಡರ್ಗಳು. ಅದಿಲ್ಲ ಅಂದ್ರೆ ಅಡಿಗೆನೇ ಮಾಡ್ಲಿಲ್ಲ, ಸಿಲಿಂಡರ್ ಇಲ್ಲ ಅಂದ್ರೆ ಅಡಿಗೆ ಮಾಡಕ್ಕಾಗಲ್ಲ.
ಮಕ್ಕಳು ಮರಿಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಹಾಲನ್ನ ಯಾರು ಒಂದು ಮನೆ ಗೃಹಬಳಕೆಯಲ್ಲಿ ಒಂದು ಗೃಹಿಣಿ ತನ್ನ ಮಕ್ಕಳಿಗೆ ಒಂದು ಲೋಟ ಹಾಲನ್ನ ಕಾಯಿಸ್ಕೊಳ್ಳೋದಕ್ಕೂ ತೊಂದರೆ ಆಗಿರ್ತಕ್ಕಂಥ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ನಿರ್ಮಾಣ ಆಗ್ತಾ ಇರೋ ಒಂದು ಇದು ಜನಸಾಮಾನ್ಯರು ಅದರಲ್ಲೂ ಮಹಿಳೆಯರು ಅಥವಾ ಸಾರ್ವಜನಿಕರು ಕೊಡುವಂತಹ ಅಭಿಪ್ರಾಯಗಳು. ಯಾಕಂದ್ರೆ ಸಿಲಿಂಡರ್ನ ಅಭಾವ, ಮತ್ತೊಂದು ಕಡೆ ದರ ಏರಿಕೆಯ ಬಿಸಿ ಹೇಗೆ ತಟ್ಟುತ್ತಾ ಇದೆ ಜನಸಾಮಾನ್ಯರ ಮೇಲೆ ಅನ್ನುವಂಥದ್ರ ಕುರಿತಾಗಿ ಆ ಮಹಿಳೆಯರು ಮಾತಾಡಿದಾಗ, ಮತ್ತೆ ಎಷ್ಟೋ ಸಲ ಮಹಿಳೆಯರು ಮತ್ತು ಅಂದ್ರೆ ಗಂಡ ಹೆಂಡತಿ ನಡುವೆ ಒಂದು ಕುಟುಂಬದಲ್ಲಿ ಗ್ಯಾಸ್ ಸಿಲಿಂಡರ್ ವಿಚಾರವಾಗಿ ಜಗಳ ಆಗಿರುವುದು ಉಂಟು. ಸೊ ಇದೆಲ್ಲದರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಹೋಗ್ತೀನಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ರಾಜಕೀಯದ ಆಟಗಳು ಸಾಮಾನ್ಯ ಜನರ ತಟ್ಟೆಯಲ್ಲಿ ಇರುವಂತಹ ಅನ್ನದ ಮೇಲೆ ಹೇಗೆ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದರ ಕುರಿತು ನಾನು ಮಾತಾಡ್ತಾ ಹೋಗ್ತೀನಿ. ನನ್ನ ಜೊತೆ ಅತಿಥಿಗಳಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ದಿವ್ಯಾ ಕೆ ಮೂರ್ತಿ ಅವರು, ಕರ್ನಾಟಕ ವಿದ್ಯಾರ್ಥಿ ಕೂಟ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಭುವನೇಶ್ವರಿ ಮಹಿಳಾ ಸಂಘದ ಭಾರತಿ ಜಯರಾಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಟಿಜನ್ ಫೋರಂ ಬೆಂಗಳೂರು MR ಕಲಾರಾಣಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವಂತಹ ಯುದ್ಧ ಗೊತ್ತಿರುವಂತಹ ವಿಚಾರವೇ, ಆದ್ರೆ ಆ ಯುದ್ಧದ ಎಫೆಕ್ಟ್ ಅಡುಗೆ ಮನೆಗೂ ಹೇಗೆ ತಟ್ಟಿದೆ ಅಂತ ಅಂತೀರಿ ಅಂತ? ಡೆಫಿನೆಟ್ಲಿ, ಯಾಕಂದ್ರೆ ಇದು ಬರೀ ಇರಾನ್ ಅಥವಾ ಇಸ್ರೇಲ್ US ವಾರ್ ಆಗಿ ನಿಂತಿಲ್ಲ, ಇದು ಸೀಮಿತನೇ ಆಗಿಲ್ಲ ಅಲ್ಲಿವರೆಗೂ. ಈಗ ಎಷ್ಟು ಬಿಸಿ ಅನ್ನೋದು ತಟ್ಟಿದೆ ಅಂದ್ರೆ ಇದು ಕಿಚನ್ ವಾರ್ ಅಂತಾನೆ ಹೇಳ್ಬೋದು. ಅಷ್ಟು ಇಂಟ್ರೆಸ್ಟಿಂಗ್ ಆಗಿಬಿಟ್ಟಿದೆ. ಯಾಕಂದ್ರೆ ಒಂದ್ ರೀತಿ ಹೇಳ್ಬೇಕಂದ್ರೆ ಎಲ್ಲಾ ಕಡೆ ನಮಗೆ ಗೊತ್ತಾಗಿರೋದು ಏನಂದ್ರೆ ಇಂಡಿಯಾದಲ್ಲಿ ಫಸ್ಟ್ ಪ್ರಯಾರಿಟಿ ಈಗ ಕಮರ್ಷಿಯಲ್ಗಿಂತ ಡೊಮೆಸ್ಟಿಕ್ ಯೂಸ್ಗೆ ಕೊಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಶ್ಲಾಘನೀಯ ವಿಷಯ. ಆದರೆ ಏನಾಗ್ತಾ ಇದೆ, ಕಮರ್ಷಿಯಲ್ ಯೂಸ್ದು ಯಾವಾಗ ಆಕ್ಚುಲ್ ಇದು ಕಮರ್ಷಿಯಲ್ ರಿಕ್ವೈರ್ಮೆಂಟ್ ಬೇಕಿರೋದವರಿಗೆ ಆನ್ಯಲಿ ಅಂದರೆ ಪರ್ ಡೇ 45,000 ಸಿಲಿಂಡರ್ಸ್ ಬೇಕಿದೆ ಆಸ್ ಪರ್ ಕರ್ನಾಟಕ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟು ಇಂಡಸ್ಟ್ರಿ ರಿಪೋರ್ಟ್ ಪ್ರಕಾರ. ಬಟ್ ಏನಾಗ್ತಾ ಇದೆ, ಇಲ್ಲಿ ಆಲ್ಮೋಸ್ಟ್ ಅವ್ರು ಎಷ್ಟು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅಂದರೆ 16,000ಗೆ ಪರ್ ಡೇ. ಅಂದರೆ ಯು ಕ್ಯಾನ್ ಸಿ ದ ಟ್ರಾನ್ಸ್ಫಾರ್ಮೇಶನ್. 45,000 ಇಂದ 16,000ಗೆ ಏಕಾಏಕಿ ನಿಲ್ಲಿಸಿದಾಗ ಅವ್ರಿಗೂ ತೊಂದರೆ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಹೆಂಗೆ ಈಗ ಪ್ರಯಾರಿಟೈಸ್ ಚೇಂಜ್ ಮಾಡ್ತಾ ಇದ್ದಾರೆ ಅಂದರೆ ಬ್ಲ್ಯಾಕಲ್ಲಿ ಸಿಕ್ಕಿದ್ರು ಪರವಾಗಿಲ್ಲ, ಡೊಮೆಸ್ಟಿಕ್ ಅವ್ರಿಗೆ ಇದು ಸಾಕಷ್ಟು ಹೊಡೆತ ಬೀಳ್ತಾ ಇದೆ. ಹೌದು, ಪರವಾಗಿಲ್ಲ, ಹೋಟೆಲ್ಗಳಿಗೆ ಬೇಕೇ ಇದೆ. ಆಮೇಲೆ ಇದರಿಂದ ಪೆಟ್ ತಿಂತಾ ಇರೋದು ಬಹುಶಃ ಈ ಸ್ಮಾಲ್ ಕಾರ್ಟ್ಗಳು ನಡೆಸ್ತಾರೆ ನೋಡಿ. ಯಾಕಂದ್ರೆ ತುಂಬಾ ಹೆಣ್ಮಕ್ಳು ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಂಥವ್ರೆಲ್ಲ ಈವ್ನಿಂಗ್ಸ್ ಅಲ್ಲಿ ಚಿಕ್ಕ ಕಾರ್ಟ್ ತರ ಮಾಡಿರ್ತಾರೆ. ಅವ್ರಿಗೆಲ್ಲ ಈಗ ಸಿಗ್ತಾನೆ ಇಲ್ಲ, ತುಂಬಾ ಲೈಫೇ ಕಷ್ಟ ಆಗೋಗಿದೆ. ಆ ತರ ಒಂದಕ್ಕೊಂದು ಸಂಬಂಧ ಹುಡುಕ್ತಾ ಹೋದ್ರೆ ತುಂಬಾ ಲೈಫೇ ಚೇಂಜ್ ಆಗ್ತಾ ಇದೆ ಅನ್ಸುತ್ತೆ. ಇನ್ನ ಹೋಟೆಲ್ ಕಡೆ ಅಂತೂ ರುಚಿ ಸ್ವಲ್ಪ ನಾಲ್ಗೆ ರುಚಿ ಕಮ್ಮಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಹೋಟೆಲ್ಗಳಲ್ಲಿ ತುಂಬಾ ಆಸೆಯಿಂದ ಈಗ ನಾವೇ ನೋಡ್ತಾ ಇದೀವಿ, ನಮ್ಮ ಮಕ್ಳಿಗೆ ಮಸಾಲೆ ದೋಸೆ ಇಷ್ಟ, ದೋಸೆನೇ ನಿಲ್ಲಿಸ್ಬಿಟ್ಟಿದ್ದಾರೆ. ಹೋಟೆಲ್ ಅವರು ಸ್ವಲ್ಪ ಅವ್ರ ಸರ್ವಿಸ್ನ ರಿಫ್ರೈನ್ ಮಾಡ್ಕೊಂಡಿದ್ದಾರೆ, ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಪ್ಯಾಟರ್ನ್ಸು. ಪೂರಿ ಸಿಗ್ತಾ ಇಲ್ಲ, ದೋಸೆ ಸಿಗ್ತಾ ಇಲ್ಲ ಮಕ್ಕಳಿಗೆ. ಸೊ ಮನೇಲೂ ಅಷ್ಟೇ ಯೋಚನೆ ಮಾಡ್ತೀವಿ ಏನೇ ಮಾಡಬೇಕಾದ್ರು, ಈವನ್ ಡೀಪ್ ಫ್ರೈ ಏನೇ ಮಾಡಬೇಕಾದ್ರೂ ಅಯ್ಯೋ ಜಾಸ್ತಿ ಗ್ಯಾಸ್ ಬಳಕೆ ಆಗುತ್ತೆ. ಆಮೇಲೆ ಅಷ್ಟೇ ಯಾಕೆ, ನಾವೇ ಈಗ ಬೀಯಿಂಗ್ ಮನೇಲಿ ಗೃಹಿಣಿಯರಾಗಿ ಈವನ್ ಅನ್ನ ಮಾಡಬೇಕಾದ್ರೂ ಅಷ್ಟೇ ಡೈರೆಕ್ಟಾಗಿ ನಾವು ಈಗ ಕುಕ್ಕರಲ್ಲಿ ಇಡಕ್ಕೆ ಹೋಗೋದಿಲ್ಲ. ಹಾಟ್ ಕೆಟಲ್ ಇದ್ರೆ ಅದ್ರಲ್ಲಿ ನೀರು ಬಿಸಿ ಮಾಡ್ಬಿಟ್ಟು ಆಮೇಲೆ ಕುಕ್ಕರ್ಗೆ ಹಾಕಿ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಗ್ಯಾಸ್ನ ಇನ್ನೊಂಚೂರು ಪ್ರೊಲಾಂಗ್ ಮಾಡ್ತಾ ಇದೀವಿ, ಅದ್ರ ಡ್ಯೂರಬಿಲಿಟಿನ ಅಂತ ಹೇಳಿ. ಭಾರತಿ ಜಯರಾಮ್ ಅವರು, ತಾವು ಒಬ್ಬ ಗೃಹಿಣಿಯಾಗಿ ಯಾವ ರೀತಿ ಈ ಅಡುಗೆ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ನ ಅಭಾವ ನಿಮ್ಗೆ ಏನಾದ್ರು ಅದರ ಬಿಸಿ ತಟ್ಟಿದೆಯಾ, ಅದರ ಅಸಹಾಯಕತೆ ಏನಾದ್ರು ತೋರ್ಪಡಿಸಿದಾರೆ ಮನೆಯಲ್ಲಿ? ಮೊದಲಿಗೆ ಈ ತರ ಒಂದು ವಿಷಯ ಕಿವಿಗೆ ಬಿದ್ದ ತಕ್ಷಣ ಗ್ಯಾಸ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಮೊದಲಿಗೆ ಬುಕ್ ಮಾಡ್ಕೋಬೇಕು, ನಿಮಗೆ 25 ದಿವಸ ಆದರೂ ಗ್ಯಾಸ್ ಸಿಗೋದಿಲ್ಲ, ಇನ್ಮೇಲೆ ತಿಂಗಳಿಗೆ ಒಂದ್ಸಲ ಗ್ಯಾಸ್ ಬರುತ್ತೆ ಅಂದಾಗ ಸಹಜವಾಗಿ ಗೃಹಿಣಿಯಾಗಿ ಎಲ್ಲರಿಗೂ ಆ ಪ್ಯಾನಿಕ್ ಆಗೋದು ಸಹಜ. ಅಯ್ಯೋ ಗ್ಯಾಸ್ ಇಲ್ಲದೆ ಹೇಗಪ್ಪ ಅಡುಗೆಗೆ, ಮಕ್ಕಳಿದ್ದಾರೆ ಮನೇಲಿ, ಫ್ಯಾಮಿಲಿ ಇದೆ, ಅವರಿಗೆಲ್ಲ ಅಡುಗೆಗೆ ಏನು ತೊಂದರೆ ಆಗತ್ತಲ್ವಾ ಅನ್ನೋದು ಆ ಕ್ಷಣಕ್ಕೆ ಪ್ಯಾನಿಕ್ ಆಗ್ತೀವಿ. ಹಂಗಾಗಿ ಎಷ್ಟೋ ಗೃಹಿಣಿಗಳು ಕೆಲವು ತಪ್ಪುಗಳು ಮಾಡಿದ್ದಾರೆ. ಹೇಗೆ ಅಂತ ಅಂದರೆ ಬೇಗ ಬೇಗ ಬುಕ್ ಮಾಡ್ಬಿಡ್ಬೇಕು ಅಂತ ಹೇಳಿ ಅವ್ರು ಇನ್ನೂ ಒಂದಷ್ಟು ಸೃಷ್ಟಿ ಆಗಿದೆ ಅಲ್ಲಿ. ಅಯ್ಯೋ ನಾನು ಸಿಗದೆ ಹೋದ್ರೆ ಇನ್ನೊಂದು ತಿಂಗಳು ಗ್ಯಾಸ್ ಸಿಗದೆ ಹೋದ್ರೆ ನಮ್ಮನೆ ಗ್ಯಾಸ್ ಆಗೋಗ್ಬಿಟ್ರೆ ಅದಿನ್ನೂ ಗ್ಯಾಸ್ ಉರಿತಾ ಇರುತ್ತೆ. ಆ ಸೂಚನೆ ಕೂಡ ಇದೆ. ಈಗ 15 ದಿನದಲ್ಲೇ ಮೊದಲೆಲ್ಲ ಬುಕ್ ಮಾಡೋರು, ಗ್ಯಾಸ್ ಖಾಲಿ ಆಯ್ತು ಅಂದ್ರೆ 15 ದಿನದಲ್ಲಿ ಬುಕ್ ಮಾಡೋರು, ಈಗ 25 ದಿನದ ನಂತರದಲ್ಲಿ ಬುಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೀವು ಸಿಲಿಂಡರ್ ತಗೊಳ್ಳೋದಕ್ಕೆ ಬರಲೇಬೇಕಾಗಿಲ್ಲ ಗ್ಯಾಸ್ ಏಜೆನ್ಸಿ ಹತ್ರ,
ನಿಮ್ಮನೆಗೆ ಬರುತ್ತೆ, ನೀವು ಆರ್ಡರ್ ಮಾಡಿದ್ರೆ ಸಾಕು, ಬಂದ್ ಸುಮ್ನೆ ಯಾಕೆ ಕ್ಯೂ ನಿಲ್ತೀರಿ ಅಂತ ಹೇಳಿದ್ರು ಕೂಡ ಜನ ಕೇಳುವಂತ ಪರಿಸ್ಥಿತಿಯಲ್ಲಿ ಆ ಮನಸ್ಥಿತಿಲಿ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಪ್ಯಾನಿಕ್ ಎಲ್ಲ ಗೃಹಿಣಿಯರಿಗೂ ಸಹಜವಾಗಿ ಆಗ್ತಾರೆ. ಬಟ್ ಆಮೇಲೆ ನಾನು ಆಸ್ ಎ ಗೃಹಿಣಿ ಮೊದಲೇ ಪ್ಲಾನಿಂಗ್ ಇತ್ತು, ಒಂದು ಗ್ಯಾಸ್ ಆದ ತಕ್ಷಣ ನಾವು ಇನ್ನೊಂದು ಗ್ಯಾಸ್ ಬುಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಗೆ ಅದಿನ್ನೂ 25 ದಿವಸ ಅಲ್ಲ, 1 ತಿಂಗಳು, ಕೆಲವ್ರು 2 ತಿಂಗಳು ಬರುತ್ತೆ ಗ್ಯಾಸು, ಕೆಲವ್ರಿಗೆ 3 ತಿಂಗಳು ಬರುತ್ತೆ, ಇನ್ನು ಕೆಲವು ಮನೆಗಳಲ್ಲಿ 1 ತಿಂಗಳಿಗೆ ಖಾಲಿ ಆಗುತ್ತೆ. ಆದರೂ ನೀವು ನೆಕ್ಸ್ಟ್ ಗ್ಯಾಸ್ ಬುಕ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಿಮ್ದು ಈ ಗ್ಯಾಸ್ ಖಾಲಿ ಆಗ್ತಾ ಬಂದರೂ ನೀವು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಕೆಲವು ಪ್ಯಾನಿಕ್ ಆದರೂ, ಬಟ್ ಆದರೂ ಈಗಿನ ಒಂದು ಇದರಲ್ಲಿ ಆದಷ್ಟು ಗ್ಯಾಸ್ನ ಮಿತವಾಗಿ ಬಳಸಿ, ಮೊದಲಿನಾಗೆ ಬಳಸಕ್ಕೆ ಹೋಗಬೇಡಿ. ಮೇಡಮ್ ಹೇಳ್ದಂಗೆ ಬಿಸಿನೀರನ್ನ ಕೆಟ್ಟಲಲ್ಲಿ ಕಾಯಿಸಿ ಮಾಡಿದ್ದು ಇದೇ ಥರ ನಾವು ಮಾಡ್ತಾ ಇದ್ದೀವಿ. ಸೊ ದಟ್ ಆದಷ್ಟು ಮಿತವಾಗಿ ಬಳಸೋಣ. ನಾವು ಒಂದು ಪ್ರಜೆಯಾಗಿ ನಾವು ಸಮಾಜಕ್ಕೆ ನಾವು ಒಂದು ಕೊಡುಗೆ ಏನಾದ್ರು ಮಾಡಬೇಕು ಅಂದರೆ ಇದನ್ನು ನಾವು ನಿಧಾನವಾಗಿ ಗ್ಯಾಸ್ನ 1 ತಿಂಗಳು ಬರೋದ್ರೆ 2 ತಿಂಗಳು 1.5 ತಿಂಗಳಿಗಾದ್ರೂ ಎಕ್ಸ್ಟೆಂಡ್ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇದ್ದೀವಿ. ಬಹುಶಃ ಕಲಾರಾಣಿ ಅವರಿಗೆ ಗ್ಯಾಸ್ನ ಅಭಾವದ ಬಿಸಿ ಏನಾದರೂ ತಟ್ಟಿದ್ಯಾ? ಸಿಲಿಂಡರ್ ಅಭಾವದ ಬಿಸಿ ತಟ್ಟಿದ್ಯಾ? ಖಂಡಿತ ಹೌದು, ಭಯ ಅಂತೂ ಖಂಡಿತ ಆಗತ್ತೆ. ಏನಪ್ಪ ಗ್ಯಾಸ್ ಅಕಸ್ಮಾತ್ ಸಿಗದೆ ಇದ್ರೆ ಏನು ಮಾಡೋದು ಅಂತ. ಗೃಹಿಣಿ ಅಂತ ಬಂದ ತಕ್ಷಣ ನಾವು ಸ್ಮಾರ್ಟ್ ಪ್ಲೇ ಇದ್ದೇ ಇರುತ್ತೆ. ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ನೋಡಿಕೊಂಡು ಹಿತಮಿತ ಬಳಕೆ, ಅಡುಗೆನಲ್ಲೂ ಅಷ್ಟೇ ಸ್ಮಾರ್ಟ್ ಪ್ಲೇ ಮಾಡಿಕೊಂಡು ಬಳಸಬೇಕಾಗಿ ಬರುತ್ತೆ. ಯಾಕಂದ್ರೆ ಈಗ ನೋಡಿ, ಈಗ ಹಳ್ಳಿಗಳಾದ್ರೆ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂದ್ರೆ ಸೌದೆ ಒಲೆನಲ್ಲಿ ಅಡುಗೆ ಮಾಡುವಂಥದ್ದು ಈಗಲೂ ಕೂಡ ಇದೆ. ಆದ್ರೆ ನಗರ ಪ್ರದೇಶಗಳಲ್ಲಿ ಎಲ್ಲಿಂದ ತರ್ತೀರಿ ಸೌದೆ? ಒಲೆ ಎಲ್ಲಿಂದ ಇಡ್ತೀರಿ? ಸೊ ಇದು ಪ್ರಶ್ನೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ನಗರ ಪ್ರದೇಶಗಳಲ್ಲಿ ಆಗಲ್ಲ, ಅಥವಾ ಅದಕ್ಕೆ ಅಡ್ಜಸ್ಟ್ ಆಗುವಂಥದ್ದು ಇಲ್ಲ ಈಗಿನ ಕಾಲದ ಹೆಣ್ಮಕ್ಳು. ಹಿಂದೆ ಇದ್ದಂಥವ್ರು ಆ ಹೊಗೆನಲ್ಲೇ, ಆ ಕಣ್ಣೀರು ಬಂದರೂ ಕೂಡ ಆ ಹೊಗೆನಲ್ಲೇ ಕೆಲಸ ಮಾಡುವಂಥ ನಾವು ನೋಡ್ತಿದ್ವಿ. ಆದರೆ ನಗರ ಪ್ರದೇಶಗಳಲ್ಲಿ ಹಾಗಾಗೋದೇ ಇಲ್ಲ. ನಾವು ಸೌದೆ ತರಲಿಕ್ಕಾಗಲ್ಲ, ಅಥವಾ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ಆಗಲ್ಲ. ಸೊ ಬಹುಶಃ ನಗರ ಪ್ರದೇಶಗಳಲ್ಲಿ ಈ ಪರ್ಯಾಯ ವ್ಯವಸ್ಥೆ ಅಂತ ಏನಾದರೂ ಮಾಡ್ಕೊಳ್ಳುವಂಥದ್ದು ಇದ್ರೆ ಏನು ಮಾಡ್ಕೊಳ್ಬಹುದು ಅಕಸ್ಮಾತ್ ಸಿಲಿಂಡರ್ನ ಅಭಾವ ಎದುರಾದಂತಹ ಸಂದರ್ಭದಲ್ಲಿ ಅಂತ? ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ಅಂತ ಅನ್ಕೋತೀವಿ. ಅದು ಕರೆಂಟ್ ಸಮ್ಮರ್ ಇರೋದ್ರಿಂದ ವಿದ್ಯುತ್ ಶಕ್ತಿ ಸಮಸ್ಯೆ ಆದ್ರೆ ಅವಾಗ್ಲೇ ಅದು ಕಷ್ಟ ಆಗುತ್ತೆ. ಅದು ದರನೇ ಏರಿಕೆ ಮಾಡ್ಬಿಟ್ಟಿದಾರಲ್ಲ. ಈಗ 200 ಯೂನಿಟ್ ನಂತರದಲ್ಲಿ ನಾವು ಹೆಚ್ಚಿಗೆ ಬಳಕೆ ಮಾಡಿದ್ರೆ ದರ ಏರಿಕೆಯ ಬಿಸಿ ನಮಗೂ ತಟ್ಟುತ್ತೆ ಅಲ್ವಾ? ಸೊ ಅದರ ಒಂದು ಹೊಡೆತ ಕೂಡ ಬೀಳುತ್ತೆ. ಹೌದು, ಬಹುಶಃ ಸೋಲಾರ್ನ ಮೊರೆ ಹೋಗೋಣ ಅಂತಂದ್ರೆ ಅದು ಎಲ್ರ ಮನಲ್ಲೂ ಕೂಡ ನಾವು ನೋಡೋದಕ್ಕೆ ಆಗೋದಿಲ್ಲ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೋದು ಅಂತ ಮತ್ತೆ ಸೌದೆ ಒಲೆಗೆ ಹೋಗ್ಬೇಕು. ಓಕೆ, ದಿವ್ಯಾ ಅವರು, ಬಹುಶಃ ಸಾಮಾನ್ಯವಾಗಿ ನಮಗೆ ಈಗ ಸಿಲಿಂಡರ್ ಅಭಾವ ಇದೆ ಅಂತಂದಾಗ ಈ ಮಕ್ಕಳಿಗೆ ಅಥವಾ ಮನೇಲಿದ್ದಂಥ ಎಲ್ಲ ಸದಸ್ಯರಿಗೆ ಒಂದು ರುಚಿಯಾದ ಅಡುಗೆ ಮಾಡಿ ಹಾಕಬೇಕು ಅನ್ನುವಂಥದ್ದು ಇರುತ್ತೆ. ಬಹುಶಃ ಅದೆಲ್ಲದಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ಬ್ರೇಕನ ಅಂತ ಸ್ವಲ್ಪ ಟೆಂಪರರಿ ಆಗಿ. ಯಾಕಂದ್ರೆ ಈಗ ಹೇಗಾಗೋಗಿದೆ ಅಂದ್ರೆ ಮಿತ ಭೋಜನ, ಮಿತ ಬಳಕೆ ಮತ್ತೆ ಮಿತ ಖರ್ಚು ಹಾಗಾಗೋಗಿದೆ ಪರಿಸ್ಥಿತಿ. ಯಾಕಂದ್ರೆ ಜಸ್ಟ್ ಗೋ ವಿತ್ ದ ಫ್ಲೋ ಅಂತಾರಲ್ಲ, ಈಗ ಅನಿವಾರ್ಯತೆ ಇದೆ. ಅದರಲ್ಲೂ ಜಾಯಿಂಟ್ ಫ್ಯಾಮಿಲಿ ಇರೋರಿಗೆ ಸ್ವಲ್ಪ ನೀವು ಹಿರಿಕರಿದ್ರೆ ಅಡ್ಜಸ್ಟ್ ಮಾಡ್ಕೋತಾರೆ. ತುಂಬ ರುಚಿಯಾಗೆಲ್ಲ ಏನಿಲ್ಲ, ಒಂದು ಒಳ್ಳೆ ಮುದ್ದೆ, ಸೊಪ್ಸಾರು, ಅದೆಲ್ಲ ಹಳೆ ಟ್ರೆಡಿಷನ್ ಏನಿದೆ ಅಷ್ಟು ಮಾಡಿದ್ರೆ ಸಾಕು. ಬಹುಶಃ ಮಕ್ಕಳಿಗೆ ಇದು ಹೊರಗಡೆ ರುಚಿಯಾಗೂ ಸಿಗಲ್ಲ. ಏನು ಒಂದು ಚಾಟ್ಸ್ ಇರ್ಬೋದು, ಅಥವಾ ಡೈಲಿ ಏನೋ ಒಂದು ಅವರ ಇದು ಇರುತ್ತಲ್ಲ ಟೇಸ್ಟ್ ಬಡ್ಸು, ಆ ಥರದಕ್ಕೆ ಸ್ವಲ್ಪ ಹೊಡ್ತಾ ಬಿಡ್ಬೋದು. ಬಿಟ್ರೆ ಸ್ವಲ್ಪ ಹಿರಿಯರಾದ್ರೆ ಅರ್ಥ ಮಾಡಿಕೊಂಡು ಇಲ್ಲ ಈ ಥರ ಹಿಂಗೆ ಏನು ಪರ್ಯಾಯವಾಗಿ ರೆಡಿ ಮಾಡ್ಕೋಬೋದಾ ಏನು ಅಂತ ಹೇಳಿ ತಯಾರಾಗ್ತಾರೆ. ಬಹುಶಃ ಈ ಗ್ಯಾಸ್ ಅಭಾವದ ವಿಚಾರವಾಗಿ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಬಹುಶಃ ಒಂದು ವಾರ್ ಏನಾದರೂ ನಡೆದಿರುವಂಥದ್ದು ಉಂಟಾ ಮೇಡಮ್? ಭಾರತಿ ಜಯರಾಮ್ ಅವರು, ಅಂದ್ರೆ ಈ ಗ್ಯಾಸ್ ಅನ್ನ ಮಿತವಾಗಿ ಬಳಸು ಅಂತ ಏನಾದ್ರು ಕಿವಿ ಮಾತು ಹೇಳುವಂಥದ್ದು ಇರ್ಬೋದು, ಅಥವಾ ನೀವೇ? ನಮ್ಮ ಮನೆಯಲ್ಲ ಅಂತದೊಂದೇನು ನಡೆದಿಲ್ಲ ಸರ್, ನಡೆದಿಲ್ಲ. ಬಟ್ ನಡಿಬಹುದು ಕೆಲವು ಮನೆಗಳಲ್ಲಿ. ಯಾಕಂದ್ರೆ ಕೆಲವರು ಉರಿ ಜಾಸ್ತಿ ಇಟ್ಬಿಟ್ಟು ಮರ್ತು ಬಿಟ್ಟಿರ್ತಾರೆ, ಇಲ್ಲ ನೀರೇನೋ ಕೆಲವ್ರಿಗೆ ಬಿಸಿ ನೀರು ಕುಡಿಯೋ ಅಂತ ಒಂದು ಅಭ್ಯಾಸ ಇರುತ್ತೆ. ಅವರು ತುಂಬಾ ಬಾಯ್ಲ್ ಮಾಡೋಕ್ಕಿಟ್ಟು ಮರೆತು ಆ ಥರ ಒಂದು ಚಾನ್ಸಸ್ ಇದ್ದಾಗ ಕೆಲವು ಮನೆಗಳಲ್ಲಿ ಆ ಥರ ಒಂದು ಬೋಧನೆ ಬಂದಿರಬಹುದು. ಅಲ್ಲ, ತುಂಬಾ ಬಾಯ್ಲ್ ಮಾಡುವಂತ ಕೆಲವೊಂದು ಅಡುಗೆನೂ ಇರುತ್ತೆ. ಸೊ ಅಂತವಕ್ಕೆಲ್ಲ ಬ್ರೇಕಾ ಮೇಡಮ್? ಕಲಾರಾಣಿ? ಇಲ್ಲ ಸರ್, ಅಡಿಗೆಗಳು ನಡೆಯುತ್ತೆ. ಬಟ್ ಅದನ್ನ ಹಿತಮಿತವಾಗಿ ಏನ್ ಬೇಕೋ ಅದನ್ನೆಲ್ಲ ಮೊದಲೇ ಹೆಚ್ಚಿಟ್ಕೊಂಡು ಗ್ಯಾಸ್ ಆನ್ ಮಾಡಿದ್ರೆ
ಚಟಪಟ ಮಾಡಿ ಎಷ್ಟು ಬೇಕೋ ಹಿತಮಿತವಾಗಿ ಮಾಡಿಕೊಂಡು. ಈ ಸಾಮಾನ್ಯವಾಗಿ ಇಡ್ಲಿ ಅಥವಾ ಈ ಊರ್ ಕಡೆ ಕಡುಬು ಅಂತ ಹೇಳ್ತಾರೆ, ಅವೆಲ್ಲ ಮಾಡಬೇಕು ಅಂತಂದ್ರೆ ಬಾಯ್ಲ್ ಮಾಡಬೇಕು, ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ಅಂಥವನ್ನೆಲ್ಲ ಮಾಡಬೇಕು ಅಂತಂದ್ರೆ ಸಹಜವಾಗಿಯೇ ಅಂತ ಒಂದು ಆಲೋಚನೆ, ಅಂತ ಒಂದು ಪ್ರೆಷರ್ ಕೂಡ ಕ್ರಿಯೇಟ್ ಆಗಿಬಿಡುತ್ತಲ್ವಾ ಅಂತ, ಅಯ್ಯೋ ಗ್ಯಾಸ್ ಜಾಸ್ತಿ ಖರ್ಚಾಗ್ಬಿಡುತ್ತೆ ಅನ್ನುವಂಥದ್ದು. ಹೌದು, ಅವಾಗ ಪಾತ್ರೆ ಕೆಳಗಡೆ ನೀರಿಟ್ಟಾಗ ಬೇಳೆ ಮತ್ತು ಅಕ್ಕಿ ಅದರಲ್ಲಿ ಇಟ್ಕೊಂಡು ಅದ್ರ ಮೇಲೆ ಇಡ್ಲಿಗೆ ಹಬೆಗಿಟ್ರೆ 20 ನಿಮಿಷಕ್ಕೆ ಹೆಚ್ಚು ಕಮ್ಮಿ ಮುಕ್ಕಾಲು ಬೆಂದ್ಬಿಡುತ್ತೆ. ಮಿಕ್ಕಿದ್ದನ್ನ ಆಮೇಲೆ ಸ್ಮಾರ್ಟಾಗಿ ಅಡುಗೆ ಮಾಡ್ಕೋಬೇಕಾಗತ್ತೆ. ಬಟ್ ಬಿಸಿ ಅಂತೂ ಇದೆ. ಮನೆಯಲ್ಲಿ ನಮ್ಮ ಮನೆಯವರು ಹೇಳಿದ್ರು, ಹುಷಾರು, ಗ್ಯಾಸ್ ತೊಂದರೆ ಇದೆ, ಹುಷಾರಾಗಿ ಬಳಸು ಅಂತ ಹೇಳಿ. ಈಗ ಗ್ಯಾಸ್ ಒಂದ್ ಕಡೆ ಅಭಾವ ಸೃಷ್ಟಿ ಆಗ್ತಿದ್ರೆ, ಸಿಲಿಂಡರ್ ಅಭಾವ ಇದ್ರೆ, ಮತ್ತೊಂದ್ ಕಡೆ ಗ್ಯಾಸ್ ಸಿಲಿಂಡರ್ನ ದರ ಏರಿಕೆಯ ವಿಚಾರದಲ್ಲಿ, ಸೊ ದರ ಏರಿಕೆ ಆದ ಸಹಜವಾಗಿಯೇ ಬೇರೆ ಬೇರೆ ಅಡುಗೆ ಒಂದು ಐಟಮ್ಗಳನ್ನು ಮನೆಗೆ ಏನು ತೊಗೊಂಬರ್ತೀವಿ ಅದರಲ್ಲಿ ಏನಾದರೂ ಸ್ವಲ್ಪ ಕೋತ ಮಾಡುವಂಥದ್ದು ಇರುತ್ತಾ, ಕಟ್ ಮಾಡುವಂಥದ್ದು ಇರುತ್ತಾ. ಈಗ ಉದಾಹರಣೆಗೆ ಬಹುಶಃ ಮಹಿಳೆಯರು ಸಾಮಾನ್ಯವಾಗಿ ಯಾವುದೋ ಒಂದು ತರಕಾರಿ ಅಥವಾ ಇನ್ಯಾವುದೋ ಬೇಳೆಕಾಳುಗಳನ್ನು ತರಬೇಕು ಅಂತಿರ್ತಾರೆ. ಆ ಒಂದು ಅಮೌಂಟನ್ನು ಅಲ್ಲಿ ಹಾಕೋದನ್ನು ಅಲ್ಲಿ ಸ್ವಲ್ಪ ಕಡಿಮೆ ತಗೊಂಬಂದ್ರೆ ಅದನ್ನು ಉಳಿತಾಯ ಮಾಡಿದ್ರೆ ಇಲ್ಲಿ ಸಿಲಿಂಡರ್ನ ನಾವು ಬುಕ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ದರ ಏರಿಕೆ ಬೇರೆ ಆಗಿದೆ, ಆ ರೀತಿ ಕೂಡ ಆಲೋಚನೆ ಮಾಡೋದುಂಟಲ್ವಾ? ಖಂಡಿತ ಮಧ್ಯಮ ವರ್ಗದವ್ರಿಗೆ ಇದು ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಯಾಕಂದ್ರೆ ಮಧ್ಯಮ ವರ್ಗ ಅಂತ ಬಂದಾಗ ಒಂದು ರೇಷನ್ಗೆ ಇರ್ಬೋದು ಅಥವಾ ಒಂದು ಸಿಲಿಂಡರ್ಗೆ ಇರ್ಬೋದು ಇಂತಿಷ್ಟು ಅಂತ ಖರ್ಚಿಗೆ ಇಡ್ತಾರೆ. ಆಮೇಲೆ ಇಲ್ಲಿ ಈಗಾಗಲೇ ಹೇಳ್ದಂಗೆ ಮೇಡಮು, ಎಲೆಕ್ಟ್ರಿಸಿಟಿ ಅನ್ನೋದು ತುಂಬಾ ಮತ್ತೆ ಇಂಟರ್ಲಿಂಕ್ ಆಗುತ್ತೆ. ನೋಡಿ, ನಾನು ಕೆಟಲ್ ಹೇಳ್ದೆ, ಬಿಸಿನೀರು ಹಾಕೊಂಡು ಮತ್ತೆ ಬಿಸಿನೀರು ಬಳಸಿದ್ಮೇಲೆ ಅಥವಾ ಈ ಒಂದು ಏನು ಎಲೆಕ್ಟ್ರಿಕ್ ಸ್ಟವ್ ಹೇಳ್ತಾರೆ ಅದನ್ನೆಲ್ಲ ಯೂಸ್ ಮಾಡ್ತಾ ಮಾಡ್ತಾ ತಂತಾನೆ ನಿಮ್ಗೂ ಗೊತ್ತು ಇವತ್ತಿನ ದಿನ ಎಲೆಕ್ಟ್ರಿಸಿಟಿ ಎಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಆಗ್ತಾ ಇದೆ. ಸೊ ಪ್ರತಿಯೊಂದಕ್ಕೂ ಬಜೆಟ್ ಅಂತ ಇಟ್ಟಾಗ ಬಹುಶಃ ನೀವು ಹೇಳ್ದಂಗೆ ಅಲ್ಲಿ ಒಂದ್ ಸ್ವಲ್ಪ ಏರುಪೇರು ಮಾಡಿಕೊಂಡು ಇಲ್ಲಿಗೆ ಮ್ಯಾಚ್ ಮಾಡೋಣ ಅಂತ ಹೇಳಿ ಮಾಡೋದು ಸಾಮಾನ್ಯರಲ್ಲಿ ಸಾಮಾನ್ಯ ಆಗೋಗಿರುತ್ತೆ. ಸಾಮಾನ್ಯವಾಗಿ ಈಗ ಮೊಳಕೆ ಕಾಳುಗಳಿರಬಹುದು ಅಥವಾ ಕೆಲವೊಂದು ತರಕಾರಿಗಳನ್ನ ಈ ನಾವು ಗ್ಯಾಸನ್ನು ಉಳಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಅರ್ಧ ಬರ್ಧ ಬೇಯಿಸ್ಬಿಟ್ಟು ತಿನ್ನುವಂಥದ್ದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಅಂದರೆ ಬಹುಶಃ ಮೊಳಕೆ ಕಾಳನ್ನು ಜಾಸ್ತಿ ಏನು ಬೇಯಿಸೋ ಅಗತ್ಯ ಇಲ್ಲ, ಸೊಪ್ಪನ್ನು ಜಾಸ್ತಿ ಏನು ಬೇಯಿಸೋ ಅಗತ್ಯ ಇಲ್ಲ ಅನ್ನುವಂಥದ್ದು ಇರುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿ ಕೂಡ ಕೆಲವೊಮ್ಮೆ ನಾವು ಅಂಥ ಆಲೋಚನೆ ಕೂಡ ಮಾಡಿರ್ತೀವ ಅಂತ. ಕೆಲವೊಮ್ಮೆ ಮಾಡ್ತೀವಿ ಸರ್, ಅದು ಮಾಡಬೇಕಾಗಿ ಬರುತ್ತೆ. ಯಾಕಂದರೆ ಇವಾಗ ನಮಗೆ ಪ್ರತಿದಿನನೂ ಇವತ್ತು ಗ್ಯಾಸ್ ಎಷ್ಟು ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾವು ಪರಿಜ್ಞಾನ ಇಟ್ಕೊಂಡು ಮಾಡ್ತೀವಿ. ಅನ್ನೆಸೆಸರಿಯಾಗಿ ನಾವು ಬಿಡು ಇದಿದೆ ಇದು ಮಾಡೋಣ ಅದು ಮಾಡೋಣ ಇಲ್ಲ. ಇವಾಗ ಒಂದ್ಸಲ ಗ್ಯಾಸ್ ಆನ್ ಆದ್ರೆ ಕುಕಿಂಗ್ ಎಲ್ಲ ಮುಗಿಸಿ ಕ್ಲೋಸ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ಕುಕಿಂಗು ಅಥವಾ ಏನಾದ್ರು ಕಾಫಿ ಆ ಟೈಮ್ಗೆ ಗ್ಯಾಸ್ ಆನ್ ಆಗಬೇಕು. ಅನ್ನೆಸೆಸರಿಯಾಗಿ ನಾವು ಗ್ಯಾಸ್ನ ಆನ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಈಗ ಮೊದ್ಲಾದ್ರೆ ಯಾವಾಗ ಬೇಕು ಅವಾಗ ಏನ್ ಬೇಕದು ಬಿಸಿ ಮಾಡ್ಕೊಳ್ಳೋಕೆಲ್ಲ ಆನ್ ಮಾಡೋದು ಉಂಟಿತ್ತು. ಈಗ ಅದನ್ನ ಆದಷ್ಟು ಕಡಿಮೆ ಮಾಡ್ತಾ ಇದ್ದೀವಿ. ಜೊತೆಗೆ ನೀವು ಹೇಳ್ದಂಗೆ ಯಾವುದು ಬೇಗ ಬಾಯ್ಲ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಒಂದು ಪದಾರ್ಥಗಳನ್ನೇ ಆದಷ್ಟು ಯೂಸ್ ಮಾಡ್ತಾ ಇದ್ದೀವಿ. ಬಹುಶಃ ಸಿಲಿಂಡರ್ ಸಿಗೋದಿಲ್ಲ, ಸಿಲಿಂಡರ್ನ ಅಭಾವ ಇದೆ ಅನ್ನುವಂಥ ಕಾರಣಕ್ಕೆ ಈ ಬೇಗ ನಾವು ಸ್ಟಾಕ್ ಮಾಡಿ ತಂದು ಇಟ್ಕೊಂಡ್ಬಿಡೋಣ, ಮೊದಲೇ ಬುಕ್ ಮಾಡಿಕೊಂಡು ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಸೊ ಆ ಬಗ್ಗೆ ಏನಾದರೂ ಚಿಂತನೆ ಮಾಡಿ ಮನೆಯವ್ರಿಗೆ ದುಂಬಾಲ್ ಬಿದ್ದು ಮೊದಲು ಹೋಗಿ ಸಿಲಿಂಡರ್ ತಂದು ಬಿಡಿ, ಬುಕ್ ಮಾಡಿಬಿಡಿ, ಅಥವಾ ನೀವೇ ಅಲ್ಲಿ ಹೋಗಿ ಏಜೆನ್ಸಿಗೆ ಹೋಗಿ ತಗೊಂಬಂದ್ಬಿಡಿ ಅಂತ ಏನಾದರೂ ಹೇಳಿದ್ದುಂಟಾ ಮನೇಲಿ? ಇಲ್ಲ ಸರ್, 2 ಸಿಲಿಂಡರ್ ಇದೆ. ಒಂದು ಮುಗಿತಾರೆ ದಿವಸನೇ ಬುಕ್ ಮಾಡ್ಕೋತೀವಿ, ಇನ್ನೊಂದು 1 ತಿಂಗಳಂತೂ ಟೈಮ್ ಇರುತ್ತೆ. ಅಂದ್ರೆ ಇನ್ನೂ ನೀವು 1 ತಿಂಗಳು 2 ತಿಂಗಳು ಟೈಮ್ ಇದೆ ನಿಮ್ಗೆ ಇನ್ನೊಂದು ಸಿಲಿಂಡರ್ ಎಕ್ಸ್ಟ್ರಾ ಇರೋದ್ರಿಂದ. ಬಹುಶಃ ಈಗ ಇರೋ ಸಿಲಿಂಡರ್ ಇನ್ನೂ ಖಾಲಿ ಆಗಿಲ್ಲ, ಹಾಗಾಗಿ ಸದ್ಯ ಇನ್ನೂ 1-2 ತಿಂಗಳೇನು ತೊಂದರೆ ಇಲ್ಲ. ಆ ಚಿಂತನೆನೂ ಇದೆ, ಒಂದ್ಸಲ ಏನಾರು ಅಕಸ್ಮಾತ್ ಖಾಲಿ ಆಗ್ಬಿಟ್ರೆ ಏನಪ್ಪ ಮಾಡೋದು ಸಿಗದಿದ್ರೆ ಅಂತ. ಅಲ್ಲ, ಯಾಕಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ ಈಗ ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ನಮಗೆ ಸಪ್ಲೈ ಆಗೋ ತಡ ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಬಹುಶಃ ತಡ ಆಯ್ತು ಅಂತಂದಾಗ ಇದು ಖಾಲಿ ಆಗ್ತಾ ಬಂದಿರುತ್ತೆ, ಆಗ ನಮಗೆ ತಕ್ಷಣಕ್ಕೆ ಸಿಗೋದಿಲ್ಲ ಅಂತಂದಾಗ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಬೇಕು. ಇಲ್ಲ ಅಂತಂದ್ರೆ ಸಿಲಿಂಡರ್ ಆದಷ್ಟು ಬೇಗ ಬೇಕೇ ಬೇಕು ಅನ್ನುವಂಥ ಒಂದು ಒತ್ತಡದಲ್ಲಿ ಇರ್ತೀವಿ. ಆ ಪ್ರೆಷರ್ ಹೇಗೆ ನಿಭಾಯಿಸ್ತೀರಿ ಅಂತ ದಿವ್ಯಾ ಅವರು? ಬಹುಶಃ ಈಗಾಗಲೇ ಇದನ್ನ ನಾನು ಒಳಪಟ್ಟೆ ಕೂಡ ಸರ್. ಯಾಕಂದ್ರೆ ಈ ಒಂದು ವಾರಿಂದ ಇದು ಆಗ್ಬೋದು ಅನ್ನೋ ಒಂದು ಮುಂದಾಲೋಚನೆಯಿಂದ ನಾವೇನ್ ಮಾಡಿದ್ವಿ, ಸಿಲಿಂಡರ್ ಇದಕ್ಕೇನೆ ಏಜೆನ್ಸಿಗೆ ಹೋಗಿ ಈಗ ಒಬ್ಬರಿಗೆ ಸಿಲಿಂಡರ್ ಕನೆಕ್ಷನ್ ತಗೊಂಡಾಗ 2 ಸಿಲಿಂಡರ್ ಕೊಡೋ ಪಾಸಿಬಿಲಿಟೀಸ್ ಇದೆ ಒಂದೇ ಹೆಸರಿಗೆ. ಅದರಲ್ಲಿ ಇವಾಗಂತೂ ಕೊಡ್ತಾನೆ ಇಲ್ಲ, ಈಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. 2 ಕನೆಕ್ಷನ್ ತಗೊಂಡ್ಬಿಟ್ರೆ 1+1 ಯಾವಾಗಲೂ ಎಮರ್ಜೆನ್ಸಿಗೆ ಇದ್ದೇ ಇರುತ್ತೆ ಅವ್ರು ಹೇಳ್ದಾಗೆ. ಇನ್ನೊಂದೇನಂದ್ರೆ ಈಗ ಬಹುಶಃ ಪರಿಸ್ಥಿತಿ ಬದಲಾಗಿದೆ, ಹೊಸ ಕನೆಕ್ಷನ್ ತುಂಬಾ ದೂರದ ಮಾತಾಗಿದೆ. 2ನೇ ವಿಚಾರ ಏನಂದ್ರೆ +1 ಸಿಲಿಂಡರ್ ಏನು ಎಕ್ಸ್ಟ್ರಾ ತಗೋಬೇಕು ಅನ್ಕೋತೀವಿ, ಅದು ಇವಾಗ ಆಗ್ತಾನೆ ಇಲ್ಲ, ಕೊಡ್ತಾ ಇಲ್ಲ ಯಾರಿಗೂ ಕೂಡ.
ಸೊ ಹಾಗಾಗಿ ನಾವೇನ್ ಮಾಡ್ಬೇಕಾಗುತ್ತೆ, ಮುಂಚಿತವಾಗೇನೆ ಇದನ್ನೆಲ್ಲ ಪ್ಲಾನ್ಡ್ ಆಗಿ ಈ ಡೇಟ್ಸ್ ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡು ಯಾವಾಗ ನಾವು ತಗೋತಾ ಇದೀವಿ, ನಮ್ಮ ಬಳಕೆ ನಮಗೆ ಗೊತ್ತಿರುತ್ತೆ ಎಷ್ಟು ತಿಂಗಳಿಗೊಂದ್ಸಲ ಇದು ಖಾಲಿ ಆಗ್ತಾ ಇದೆ ಮತ್ತೊಂದು ಅಂತ. ಸೊ ಹಾಗಾಗಿ ಮ್ಯಾನೇಜ್ ಮಾಡ್ಬೇಕಾಗುತ್ತೆ ಆ ರೀತಿಲಿ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂತಹ ಯುದ್ಧದ ಆ ಹೊರೆ ಸಾಮಾನ್ಯ ವರ್ಗದ ಮೇಲೆ ಬೀಳ್ತಾ ಇರುವಂತ ಬಹುದೊಡ್ಡ ಹೊರೆ, ಅಂದ್ರೆ ಆ ಯುದ್ಧದಿಂದಾಗಿ ಬೀಳ್ತಾ ಇರುವಂತ ಬಹುದೊಡ್ಡ ಹೊರೆ, ಅಂದ್ರೆ ಈ ಎಲ್ಲೊಂದ್ ಕಡೆ ಸರ್ಕಾರದ ವೈಫಲ್ಯ ಕೂಡ ಇದಕ್ಕೆ ಕಾರಣ ಅಂತ ಅನ್ಸ್ಬಿಡುತ್ತಲ್ವ. ಯಾಕಂದ್ರೆ ಅಲ್ಲೆಲ್ಲ ಯುದ್ಧ ಆಯ್ತು ಅಂತಂದಾಗ ತಮಗೆ ಇಲ್ಲಿ ಪೂರೈಕೆ ಆಗುವಂತ ಗ್ಯಾಸ್ ಒಂದು ಅಭಾವ ಸೃಷ್ಟಿಯಾಗುತ್ತೆ, ಸಿಲಿಂಡರ್ನ ಅಭಾವ, ದರ ಏರಿಕೆ ಆಗುತ್ತೆ. ಇದೆಲ್ಲವನ್ನೂ ಕೂಡ ಮೊದಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಇದನ್ನ ಸಮರ್ಥವಾಗಿ ನಿಭಾಯಿಸಬೇಕಾದಂತ ಸರ್ಕಾರದ ಒಂದು ಫೇಲ್ಯೂರ್ ಅಥವಾ ವೈಫಲ್ಯ ಅಂತ ಹೇಳ್ತೀರಾ? ಕಂಪ್ಲೀಟ್ ಆಗಿ ಅದನ್ನ ಹೇಳಲಿಕ್ಕಾಗಲ್ಲ. ಮಹಿಳೆಯರ ಮೇಲೆ, ಅಡುಗೆ ಮನೆ ಮೇಲೆ ಬೀಳೋದು. ಹೌದು ಭಾಗಶಃ ಖಂಡಿತ ಅದು ಹೌದು ಅಂತಾನು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಯಾವಾಗ ಇದು ಈ ಮಟ್ಟಿಗೆ ಒಂದು ವಾರ್ ಅನ್ನೋದು ಒಂದಿನ 2 ದಿನದ್ದು ಕಾಂಪ್ರಮೈಸಿಂಗ್ ಸ್ಟೇಜ್ ಅಲ್ಲಿ ಇಲ್ಲ, ಮತ್ತೆ ಅದು ತುಂಬಾ ಅನ್ಕೊಂಡಿದ್ ಮಟ್ಟಿಗಿಂತ ಎಕ್ಸ್ಟೆಂಡ್ ಆಗ್ತಾ ಇದೆ ಅಂದಾಗ ನಾವೇನ್ ಮಾಡ್ಕೊಂಡಿದೀವಿ, ನಮ್ಮಲ್ಲಿ ಎಷ್ಟು ಜಾಗೃತಿ ಇದೆ, ನಾವೆಷ್ಟು ಇನ್ಸ್ಟಾಕ್ ರೆಡಿ ಆಗಿದೀವಿ ಈ ತರದ ಒಂದು ವಾರ್ಗೆ ಅಂತ ಹೇಳಿ ನಾವು ಮೊದಲಿಗೆನೆ ನಾವು ಸ್ವಲ್ಪ ಮುಂಚಿತವಾಗಿ ಪ್ಲಾನ್ಡ್ ಆಗಿದ್ದಿದ್ರೆ ಬಹುಶಃ. ಯಾಕಂದ್ರೆ ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಸಾಮಾನ್ಯವಾಗಿ ನಾವು ಬೆಂಗಳೂರಲ್ಲಿ ಒಂದು ಸಣ್ಣ ಮಳೆ ಬಂದ್ರು ಕೂಡ ಬೆಂಗಳೂರು ಯಾವ ರೀತಿ ಇರುತ್ತೆ ಅನ್ನುವಂಥ ನಾವು ನೋಡ್ತಿರ್ತೀವಿ. ಸೊ ಆ ಟೈಮಲ್ಲಿ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನುವಂತೆ ಆಗ ಒಂದಷ್ಟು ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗುವಂಥದ್ದು, ಪಾಲಿಕೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಹೋಗುತ್ತೆ, ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಹೋಗುತ್ತೆ. ಸೊ ಅಂತ ಒಂದು ಪರಿಸ್ಥಿತಿ ಈಗ ನಮಗೂ ಈ ಸಿಲಿಂಡರ್ ಅಭಾವದ ವಿಚಾರದಲ್ಲಿ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಸೊ ಅಂತ ಪರಿಸ್ಥಿತಿ ಈಗ ಅಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿನ ಯುದ್ಧ ಅದರ ಒಂದು ಹೊರೆ ಬೀಳುತ್ತಾ ಇದೆ. ಸೊ ಆಗ ಸರ್ಕಾರ ಬಹುಶಃ ಇದನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಏನಾದರೂ ದೂರದೃಷ್ಟಿ ಇಟ್ಕೊಂಡು ಏನಾದರೂ ಕ್ರಮ ತೆಗೆದುಕೊಂಡಿದ್ದಾರೆ. ಬಹುಶಃ ಇವತ್ತು ಸಿಲಿಂಡರ್ಗಳ ಅಭಾವದಿಂದಾಗಿ ಅದು ವಾಣಿಜ್ಯ ಸಿಲಿಂಡರ್ ಇರಬಹುದು ಅಥವಾ ಅಡುಗೆ ಮನೆ ಬಳಸುವಂತ ಸಿಲಿಂಡರ್ ಇರಬಹುದು, ಅಭಾವ ಸೃಷ್ಟಿ ಆಗ್ತಾ ಇರಲ್ಲ ಅಂತ ಅನ್ಸುತ್ತೆ ಅಂತ. ಹೌದು, ಮತ್ತೆ ಅದಲ್ಲದೆ ಇದು ಬಿಟ್ರೆ ಸಿಲಿಂಡರ್ ಒಂದೇ ನಮ್ಮಲ್ಲಿ ಡಿಪೆಂಡೆನ್ಸಿ ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಇದೆ. ಇದು ಬಿಟ್ರೆ ನೆಕ್ಸ್ಟ್ ವಾಟ್ ಇಸ್ ದ ಸಬ್ಸ್ಟಿಟ್ಯೂಟ್, ಏನ್ ಬೇರೆ ಏನಿದೆ, ಪರ್ಯಾಯ ವ್ಯವಸ್ಥೆ ಏನಿದೆ ಅಂತ ಹೇಳಿ ನಾವು ಇಷ್ಟೊತ್ತಾಗಲೇ ನಾವು ತಯಾರಿ ತಗೋಬೇಕಿತ್ತು. ಒಂದು ನೀವು ಹೇಳ್ದಂಗೆ ಸೋಲಾರ್ ಪ್ಯಾನಲ್ಸ್, ಇನ್ನೊಂದು ಬಯೋಗ್ಯಾಸ್ ಅನ್ನೋದು ತುಂಬಾ ಈಗ ಸಾಕಷ್ಟು ಅದರಲ್ಲಿ ರಿಸರ್ಚ್ ಮಾಡಿ ಒಳ್ಳೆ ರೀತಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಬಂದಿರೋ ಒಂದಷ್ಟು ಉದಾಹರಣೆಗಳು ಕೂಡ ಇದೆ. ಸೊ ಬಹುಶಃ ಈ ತರದ ಪರ್ಯಾಯವಾದ ವ್ಯವಸ್ಥೆಗಳನ್ನ ಮಾಡಿ ಅದ್ರ ಬಗ್ಗೆ ಹೆಚ್ಚು ಮಾನ್ಯತೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನ್ಸುತ್ತೆ. ನಾವು ಮಾತಾಡ್ತಾ ಹೋಗೋಣ, ಒಂದು ಬ್ರೇಕ್ ತಗೊಂಡ್ಬಂದ್ಬಿಡೋಣ. ವೀಕ್ಷಕರೇ, ಚರ್ಚೆ ಕಂಟಿನ್ಯೂ ಆಗುತ್ತೆ ಒಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ.